ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ರೀಸೆಂಟಾಗಿ ವರ್ಲ್ಡ್ ಆಫ್ ಮೈಸೂರು ಪಾಕ್, ಮೈಸೂರಲ್ಲಿರುವಂಥ ವರ್ಲ್ಡ್ ಆಫ್ ಮೈಸೂರು ಪಾಕಿಗೆ ಹೋಗಿದ್ವಿ. ಅಲ್ಲಿ ನಿಮಗೆ ಮೈಸೂರು ಪಾಕ್ ಜೊತೆಗೆ ಮಿಕ್ಸರ್ಸ್ ಕೂಡ, ಚಕ್ಲಿ, ಕೋಡ್ಬಳೆ ಮತ್ತು ಬಿಂಡಿ ಫ್ರೈ ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬ ಕ್ರಿಸ್ಪಿಯಾಗಿತ್ತು ಬಿಂಡಿ ಫ್ರೈ. ಮತ್ತು ಬಾಕ್ಸಸ್ನಲ್ಲಿ ಆಲ್ರೆಡಿ ನಿಮಗೆ ಪ್ಯಾಕ್ ಮಾಡಿರ್ತಾರೆ. ಎಲ್ಲ ಟೈಪ್ಸ್ ಆಫ್ ಮೈಸೂರು ಪಾಕು ಬಾಕ್ಸಲ್ಲಿ ನಿಮಗೆ ರೆಡಿ ಇರುತ್ತೆ. ನೀವು ಇಮಿಡಿಯೇಟಾಗಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ತುಂಬಾ ಕ್ರೌಡ್ ಇದೆ ನೋಡಿ. ನಾವು ವೀಕ್ ಡೇ ಹೋಗಿದ್ರು ಕೂಡ ತುಂಬಾ ಕ್ರೌಡ್ ಇತ್ತು. ಫ್ರೆಶ್ ಆಗಿ ನೋಡಿ, ಸ್ವೀಟ್ ಖಾಲಿ ಆದಂಗೆ ಫ್ರೆಶ್ಶಾಗಿ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ತುಂಬ ಸ್ಟಾಕ್ ಅಂತ ಅವ್ರು ಇಟ್ಕೊಳೋದಿಲ್ಲ. ಮಿಕ್ಸರ್ ಕೂಡ ಎಲ್ಲನೂ ನೋಡೋಕ್ಕೆ ಆಗಲಿ, ಟೇಸ್ಟ್ ವೈಸ್ ಆಗಲಿ ತುಂಬ ಫ್ರೆಶ್ ಫೀಲ್ ಅಂತ ಕೊಡ್ತಾಯಿತ್ತು. ಚಾಕ್ಲೇಟ್ಸಲ್ಲೂ ಒಂದು 4-5 ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಕೂಡ ಅವ್ರು ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬ ಹೈ ಪ್ರೈಸ್ ಅಂತಲೂ ಅವ್ರು ಯಾವುದ್ರಲ್ಲೂ ಇಟ್ಟಿಲ್ಲ. ಇಷ್ಟೊಂದು ವೆರೈಟೀಸ್ ಆಫ್ ಸ್ವೀಟ್ಸ್ ಇಟ್ಕೊಂಡ್ರು ಕೂಡ ಚಾಕ್ಲೇಟ್ ಜೊತೆ, ಮೈಸೂರು ಪಾಕ್ ಜೊತೆ ಬೇರೆ ಬೇರೆ ನಾರ್ಮಲ್ ಸ್ವೀಟ್ ಶಾಪಲ್ಲಿ ಸಿಗೋವಂಥ ಎಲ್ಲ ಟೈಪ್ಸ್ ಆಫ್ ಸ್ವೀಟ್ಸ್ ಕೂಡ ನಿಮಗೆ ಸಿಗುತ್ತೆ. ಒಂದು ಸತಿ ಹೋದರೆ ನಿಮಗೆ ಯಾವ ಸ್ವೀಟ್ ಬೇಕೋ, ಸ್ವೀಟ್ ಲವರ್ಸು ನಿಮಗೆ ಇಂಥ ಸ್ವೀಟ್ ಸಿಗಲ್ಲ ಅನ್ನೋದೇ ಇಲ್ಲ. ಆ ರೀತಿ ಆಲ್ ಟೈಪ್ಸ್ ಆಫ್ ಮೈಸೂರು ಪಾಕ್ ಅಥವಾ ಸ್ವೀಟ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಆಮೇಲೆ ತುಂಬ ಹೈಜೀನಾಗಿ ಎಲ್ಲ ಮಿಷಿನ್ ಮೇಡಲ್ಲಿ ನೀವು ಪ್ರಿಪೇರ್ ಮಾಡ್ತಾ ಇರ್ತಾರೆ ನೋಡಿ. ಕಟಿಂಗ್ ಸಹಿತ ಮಿಷಿನಲ್ಲಿ ಆಗಿ ಬರುತ್ತೆ. ಜಸ್ಟ್ ಅವರು ಪ್ಯಾಕಿಂಗ್ ಮಾಡೋದಷ್ಟೇ ಅವ್ರ ಕೆಲಸ. ಅಷ್ಟು ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಆಗಿ ಅವರು ಮೇಂಟೈನ್ ಮಾಡಿದ್ದಾರೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ತುಂಬ ಖುಷಿಯಾಗಿದ್ದು. ಯಾವುದು ಸ್ಟಾಕ್ ಇಟ್ಕೊಳೋದೇ ಇಲ್ಲ. ನಾವು ಸುಮ್ಮನೆ ಒಂದು ರೌಂಡ್ ಹಾಕುವಷ್ಟರಲ್ಲಿ ಒಂದು ಬ್ಯಾಚ್ ಮೈಸೂರು ಪಾಕ್ ರೆಡಿ ಆಗುತ್ತೆ. ತುಂಬ ಲಾರ್ಜ್ ಕ್ವಾಂಟಿಟಿಲಿ ನೋಡಿ ಮಿಷಿನಲ್ಲಿ ಅವ್ರು ಮಾಡ್ತಾಯಿದ್ದಾರೆ. ಲಾರ್ಜ್ ಕ್ವಾಂಟಿಟಿ 15 ನಿಮಿಷದಲ್ಲೇ ನಿಮಗೆ ಒಂದು ಬ್ಯಾಚ್ ಆಫ್ ಮೈಸೂರು ಪಾಕ್ ರೆಡಿ ಆಗ್ತಾ ಇರುತ್ತೆ. ನಮ್ಮ ಮನೇಲಾದರೆ ತುಂಬ ಹೊತ್ತು ಕೈಯಾಡು ಹದ ಬರಲ್ಲ ಅನ್ನೋ ಪ್ರಾಬ್ಲಮೇ ಇಲ್ಲ. ಇಲ್ಲಿ ಹೋಗ್ಬಿಟ್ರೆ ಕಣ್ಣು ಮುಚ್ಕೊಂಡು ನಿಮಗೆ ಯಾವ ಮೈಸೂರು ಪಾಕ್ ಬೇಕೋ ಆ ಥರ ತೊಗೋಬೋದು. ಆಲ್ಮೋಸ್ಟ್ 15 ವೆರೈಟೀಸ್ ಆಫ್ ಮೈಸೂರು ಪಾಕ್ ನಿಮಗೆ ಸಿಗುತ್ತೆ ಇಲ್ಲಿ. ಕ್ಯಾರೆಟ್ ಮೈಸೂರು ಪಾಕ್ ಅಂತೆ, ರೋಸ್ಟೆಡ್ ಆಲ್ಮಂಡ್ ಮೈಸೂರು ಪಾಕು, ನಾರ್ಮಲ್ ಮೈಸೂರು ಪಾಕು, ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಮೈಸೂರು ಪಾಕನ್ನು ಕೂಡ ಅವ್ರು ಮಾಡಿದರು. ಸ್ಪೆಷಲ್ ಮೈಸೂರು ಪಾಕ್ ಸಿಗುತ್ತೆ. ಮಾಮೂಲಿ ಟ್ರೆಡಿಷ್ನಲ್ ಮೈಸೂರು ಪಾಕ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಡಯಾಬಿಟಿಕ್, ಅಯ್ಯೋ ನನಗೆ ಶುಗರ್ ಇದೆಯಪ್ಪ ಅನ್ನೋರಿಗೆ ಬೆಲ್ಲದ ಮೈಸೂರು ಪಾಕ್ ಕೂಡ ಸಿಗುತ್ತೆ ನಿಮಗೆ. ಮಿಲ್ಕ್ ಮೈಸೂರು ಪಾಕ್ ಇದೆ. ಆಮೇಲೆ ಮಿಲ್ಲೆಟ್ಸ್ ಮೈಸೂರು ಪಾಕ್ ಇಲ್ಲ, ನನಗೆ ಇನ್ನೂ ಸ್ವಲ್ಪ ಸ್ವೀಟಲ್ಲೂ ಹೆಲ್ದಿಯಾಗಿ ಹೋಗ್ತೀನಿ ಅಂದರೆ ನಿಮಗೆ ಮಿಲ್ಲೆಟ್ ಮೈಸೂರು ಪಾಕ್ ಕೂಡ ಇದೆ. ಆರಾಮಾಗಿ ಗಿಲ್ಟ್ ಫ್ರೀಯಾಗಿ ನೀವು ತಿನ್ಬೋದು. ತುಂಬಾ ಚೆನ್ನಾಗಿತ್ತು ನೋಡಿ. ಒಂದು ರೌಂಡ್ ವಿಸಿಟ್ ಮಾಡಿ ಬರೋ ಅಷ್ಟರಲ್ಲಿ, ನಮ್ಮ ಶಾಪಿಂಗ್ ಮುಗಿಸೋ ಅಷ್ಟರಲ್ಲಿ ಒಂದು ಬ್ಯಾಚ್ ಆಫ್ ಮೈಸೂರು ಪಾಕ್ ರೆಡಿಯಾಗಿದೆ. ನೀಟಾಗಿ ಎಲ್ಲ ಕ್ಲೀನಾಗಿ ಯಾವುದೂ ವೇಸ್ಟ್ ಮಾಡದೆ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಎಲ್ಲ ಟೈಪ್ಸ್ ಆಫ್ ಮೈಸೂರು ಪಾಕ್ನ ಟ್ರೇಲಿ ಹಾಕ್ಕೊಡಿ ಒಂದು ಟೇಸ್ಟ್ ಮಾಡಲಿಕ್ಕೆ ಮತ್ತು ವೀಡಿಯೋಗೋಸ್ಕರ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಏನೂ ಮಾತಾಡದೆ ನಿಜವಾಗ್ಲೂ ನೀಟಾಗಿ ಆರ್ಗನೈಸಾಗಿ ಹಾಕ್ಕೊಟ್ರು. ತುಂಬಾ ಖುಷಿ ಆಯಿತು. ಇಷ್ಟೊಂದು ವೆರೈಟೀಸ್ ಆಫ್ ಮೈಸೂರು ಪಾಕು ನಾನು ಯಾವತ್ತೂ ತಿಂದಿರಲಿಲ್ಲ. ಜಸ್ಟ್ ನಾರ್ಮಲ್ ಸ್ಪೆಷಲ್ ಮೈಸೂರು ಪಾಕ್ ಅಂತೆ, ಹಾರ್ಲಿಕ್ಸ್ ಈ ಥರ ತಿಂದಿದ್ವಿ. ಬಟ್ 10-15 ಮೈಸೂರು ಪಾಕ್ ಸ್ವೀಟ್ಸ್ ನಾನು ಟ್ರೈ ಮಾಡಿ ತುಂಬಾ ಖುಷಿ ಆಯಿತು. ಮನೆಗೂ ಕೂಡ ಎಲ್ಲರೂ ನಾವು ಒಂದೊಂದು ಪ್ಯಾಕ್ ಮಾಡ್ಕೊಂಬಂದ್ವಿ. ಮೈಸೂರಿಗೆ ಹೋದರೆ ಖಂಡಿತ ಈ ವರ್ಲ್ಡ್ ಆಫ್ ಮೈಸೂರು ಪಾಕಿಗೆ ವಿಸಿಟ್